ಮಾಜಿ ಪ್ರಧಾನಿ ದೇವೇಗೌಡರ ಮನೆ ದೇವರಾದಂಥ ಬೆಟ್ಟದ ಮೇಲಿರುವಂಥ ಮಾವಿನಕೆರೆ ಬೆಟ್ಟದ ಮೇಲಿರುವಂಥ ಉದ್ಭವ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವಿರುವಂಥದ್ದು. ಹಲವು ದಶಕಗಳಿಂದ ಈ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ದೇವೇಗೌಡರ ಫ್ಯಾಮಿಲಿ ಭೇಟಿ ಕೊಡ್ತಾರೆ ಮತ್ತು ಇಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ. ಇದಲ್ಲದೆ ದೇವೇಗೌಡರು ಹಿಂದೆ ಕೂಡ ಹಲವು ಬಾರಿ ಹೇಳಿರುವಂಥದ್ದು, ನಾನು ಸಣ್ಣವನಿರ್ಬೇಕಾದ್ರೆ ನಮ್ಮ ತಂದೆ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ರು ಅಂತ ಆ ದಿನಗಳ ಬಾಲ್ಯದ ನೆನಪನ್ನು ಕೂಡ ದೇವೇಗೌಡರು ಹಲವು ಬಾರಿ ಮಾಧ್ಯಮದೊಂದಿಗೆ ಹಂಚಿಕೊಂಡಿರುವಂಥದ್ದು. ಇದಲ್ಲದೆ ಹಲವು ಬಾರಿ ಇಲ್ಲಿ ಬಂದು ದೇವೇಗೌಡರು ತಮ್ಮ ಕುಟುಂಬ ಸಮೇತರಾಗಿ ಅಂದ್ರೆ ಚೆನ್ನಮ್ಮ ಅವ್ರು ಇರ್ಬೋದು, ರೇವಣ್ಣ ಅವ್ರು ಇರ್ಬೋದು, ಭವಾನಿ ರೇವಣ್ಣ ಅವ್ರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಇಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡ್ತಿದ್ರು. ಈಗ ಪ್ರಧಾನ ಅರ್ಚಕರಿದ್ದಾರೆ, ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ಎಷ್ಟು ವರ್ಷಗಳಿಂದ ದೇವೇಗೌಡರ ಫ್ಯಾಮಿಲಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಸಲ್ಲಿಸ್ತಾರೆ? ನೀವು ನೋಡಿದ್ರೆ ಎಷ್ಟು ವರ್ಷ ಆಯ್ತು? ನಮಗೆ ತಿಳಿದಂತೆ ಒಂದು 50 ರಿಂದ 60 ವರ್ಷಗಳಿಂದ ಅವ್ರು ಬರ್ತಾ ಇದ್ದಾರೆ ಸರ್. 50 ವರ್ಷಕ್ಕೂ ಹೆಚ್ಚು ಕಾಲದಿಂದಲೂ ಅವರು ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ದಾರೆ ನಮಗೆ ತಿಳಿದ ಮಟ್ಟಿಗೆ. ಅಂದ್ರೆ ತಂದೆಯವ್ರ ಕಾಲದಿಂದ ಅಂತ ಹೇಳ್ತೀರಾ? ತಂದೆಯವರ ಕಾಲದಿಂದಲೂ ಕೂಡ ಅವರು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಯಾವೆಲ್ಲ ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಬಂದು ವಿಶೇಷವಾದ ಪೂಜೆ ಪುನಸ್ಕಾರ, ಈಗ ರಾಜಕೀಯ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಎಲೆಕ್ಷನ್ ಸಂದರ್ಭದಲ್ಲೋ ಅಥವಾ ಇನ್ನು ಕೆಲವೊಂದ್ಸರಿ ಅವರ ಕುಟುಂಬಕ್ಕೆ ಒಳಿತಾಗ್ಲಿ, ಜಿಲ್ಲೆ ಜನರಿಗೆ ಒಳಿತಾಗ್ಲಿ, ಆತರ ಯಾವೆಲ್ಲ ಸನ್ನಿವೇಶದಲ್ಲಿ ಇಲ್ಲಿ ಬಂದಂತ ಉದಾಹರಣೆಗಳಿವೆ? ಬರೀ ರಾಜಕೀಯ ಸಂದರ್ಭ ಅಂತ ಏನಲ್ಲ, ಅವರು ಸಾಮಾನ್ಯವಾಗಿ ಜಾತ್ರೆ ಮಹೋತ್ಸವಗಳು ಮತ್ತೆ ಶ್ರಾವಣ ಮಾಸ ಮತ್ತೆ ವಿಶೇಷ ಸಂದರ್ಭಗಳಲ್ಲೆಲ್ಲ ಬಂದು ಇಲ್ಲಿ ಅನ್ನದಾನ ಮಾಡೋದು, ಮತ್ತೆ ಬರೀ ಹಾಸನ ಜಿಲ್ಲೆಗೆ ಅಂತ ಅಲ್ಲ, ಇಡೀ ರಾಜ್ಯಕ್ಕೆ ಸಮಸ್ತ ಜನತೆಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲಿನಿಂದಲೂ ಪೂಜಾ ಕೆಲಸಗಳನ್ನ ಮಾಡ್ತಾರೆ, ಅನ್ನದಾನಗಳನ್ನ ಮಾಡಿಸ್ತಾರೆ. ಹಾಗಾಗಿ ಅವರು ಮೊದಲಿಂದಲೂ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಭಕ್ತರಿಗೆ ಒಳ್ಳೇದಾಗ್ಲಿ ಮತ್ತೆ ಬಂದಂತ ಸಮಾಜಕ್ಕೆ ಒಳ್ಳೇದಾಗ್ಲಿ, ಇರ್ತಕ್ಕಂಥ ನಮ್ಮೆಲ್ಲ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಸಾಕಷ್ಟು ಪೂಜಾ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿ. ಈ ಇಳಿ ವಯಸ್ಸಲ್ಲೂ ದೇವೇಗೌಡರ ಆದಿಯಾಗಿ ವಿಶೇಷವಾಗಿ ಚೆನ್ನಮ್ಮ ಅವರು ಕೂಡ ಇಲ್ಲಿ ಬಂದ್ಬಿಟ್ಟು ದೇವರಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋ ಮಾತಿದೆ ಹಲವು ದಶಕಗಳಿಂದ. ಹೌದು, ಈ ಇಳಿ ವಯಸ್ಸು ಅಂತ ನಾವು ಹೇಳಕ್ಕಾಗಲ್ಲ. ಅವ್ರಿಗದು ಇಳಿ ವಯಸ್ಸು ಕೇವಲ ನಂಬರ್ ಮಾತ್ರ ಆಗುತ್ತೆ. ಅವ್ರಿಗದು ಇಳಿ ವಯಸ್ಸು ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ನಾವು ಕಂಡಂತೆ ಅವರು ತುಂಬಾ ವಯಸ್ಸಾಗಿದ್ರು ಕೂಡ ಇಲ್ಲಿ ಚೆನ್ನಮ್ಮನವರು ಕೂಡ ಬರ್ತಾ ಇದ್ರು, ದೇವೇಗೌಡರು ಕೂಡ ಬರ್ತಾ ಇದ್ರು. ಈಗ 3 ವರ್ಷದಿಂದ ಕುಂಭಾಭಿಷೇಕ ಅಂತ ಮಾಡಿಸಿದ್ರು, ಸಹಸ್ರ ಕಳಶಾಭಿಷೇಕವನ್ನ 1008 ಕಳಶಗಳಿಂದ ವಿವಿಧ ದೇವತೆಗಳನ್ನ ಆಗಮೋಕ್ತವಾಗಿ ಆವಾಹನೆ ಮಾಡಿ ಆ ಕಳಶದ ತೀರ್ಥವನ್ನ ದೇವರಿಗೆ ಅಭಿಷೇಕ ಮಾಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಇಡೀ ಫ್ಯಾಮಿಲಿ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ, ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆಲ್ಲ ಒಳಿತಾಗ್ಲಿ ಅನ್ನೋ ಸಂಕಲ್ಪವನ್ನ ಮಾಡಿಸಿ ಆಗಮೋಕ್ತವಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡಿಸಿದ್ರು. ಅವರೇ ಅದಕ್ಕೆ ಮೂಲ ಅಧ್ವರ್ಯವಾಗಿ ಕೆಲಸ ಮಾಡಿದ್ದಾರೆ. ಚೆನ್ನಮ್ಮ ಅವರು ಕೂಡ ಅಪಾರವಾದ ದೈವ ಭಕ್ತರು. ಅಂದ್ರೆ ದೇವಾಲಯಗಳು ಅಲ್ಲದೆ ಮನೆಯಲ್ಲೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಅಂತ ಸಂಬಂಧಿಕರಾಗ್ಬೋದು, ಅವರಲ್ಲೇ ಅಂದ್ರೆ ಅವ್ರ ಮನೆಯವರು ಕೂಡ ಹೇಳ್ತಾರೆ. ಇಲ್ಲೂ ಬಂದೆ ಅದೇ ರೀತಿ ದೈವ ಮತ್ತು ದೇವರು ತುಂಬಾ ಅಪಾರವಾದ ನಂಬಿಕೆನೂ ಇತ್ತು, ಭಕ್ತಿ ಗೌರವ ಇತ್ತು, ಮತ್ತೆ ವಿಶೇಷವಾಗಿ ಪೂಜೆನೂ ಕೂಡ ಇಲ್ಲೂ ಕೂಡ ಸಲ್ಲಿಸ್ತಾ ಇದ್ರು ಅಲ್ವಾ ಸ್ವಾಮಿ? ಹೌದು, ನಮಗೆ ತಿಳಿದ ಮಟ್ಟಿಗೆ ಚೆನ್ನಮ್ಮನವರು ತುಂಬಾ ದೈವ ಭಕ್ತರಾಗಿದ್ರು. ಮನೆಯಲ್ಲಿ ಪೂಜೆಯ ಕೆಲಸಗಳನ್ನ ಮಾಡ್ತಾ ಇರು ಅಂತ ನಮಗೆ ತಿಳಿದ ಮಟ್ಟಿಗಿದೆ. ಮತ್ತೆ ಇಲ್ಲೂ ಕೂಡ ಬಂದಾಗ ತುಂಬಾ ದೈವ ಭಕ್ತಿ ಇತ್ತು. ಎಲ್ಲ ಅರ್ಚಕರೊಂದಿಗೆ ಆಗ್ಬೋದು ಅಥವಾ ಸಮಾಜದ ಜನತೆ ಒಂದಿಗೆ ಆಗ್ಬೋದು, ಅವರ ದೈವ ಭಕ್ತಿಯನ್ನ ಅವರು ಇಲ್ಲಿ ಬಂದಾಗ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಹೇಳೋದ್ರ ಜೊತೆಗೆ ಅನ್ನದಾನವನ್ನು ಮಾಡುವಂತ ವಿಷಯಗಳು ಮತ್ತೆ ಇನ್ನೇನಾದ್ರೂ ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸ ಕಾರ್ಯಗಳನ್ನ ಮಾಡುವಂತ ವಿಚಾರಗಳಲ್ಲಿ ಚೆನ್ನಮ್ಮನವರು ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ರು. ಈಗ ವಿಧಿವಶರಾಗಿದ್ದ ವಿಷಯ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ನಿಮಗೂ ಬೇಜಾರು ದುಃಖದಲ್ಲಿದ್ದೀರಾ ಅನ್ಸುತ್ತೆ ಇಡೀ ನಿಮ್ಮ ಅರ್ಚಕರ ಸಮೂಹ ಇಲ್ಲಿ. ಹೌದು, ಒಬ್ರು ಹಿರಿಯ ವ್ಯಕ್ತಿ, ಹಿರಿಯ ಜೀವ ಇಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂತವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ಹೇಳೋ ಪ್ರಕಾರ ಹಲವು ದಶಕಗಳಿಂದ ಸುಮಾರು 50 ವರ್ಷಗಳಿಂದ ಇಲ್ಲಿ ದೇವರಿಗೆ ದೇವೇಗೌಡ ಕುಟುಂಬದವರು ಬರೋರು, ಅಂದ್ರೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡೋರು ಅಂತಾನು ಕೂಡ ಹೇಳ್ತಾ ಇದ್ರು. ಇದಲ್ಲದೆ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ, ಇದು ನಮಗೆ ಸಾಕಷ್ಟು ದುಃಖ ತಂದಿದೆ ಅಂತ ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ರಂಗನಾಥ ಸ್ವಾಮಿ ಬೆಟ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.